ಎಸ್, ಫಾಸ್ಟ್ಯಾಗ್ ರೂಲ್ಸ್ ಚೇಂಜ್ ಆಗಿದೆ. ಟೋಲ್ ಗೇಟ್ ನಲ್ಲಿ ಫಾಸ್ಟ್ಯಾಗ್ ನಲ್ಲಿ ಹಣ ಇಲ್ದಿದ್ರೆ ಟೋಲ್ ಪ್ರವೇಶಕ್ಕೆ ಕಾಯಬೇಕು. ಟೋಲ್ ಪ್ರವೇಶಕ್ಕೆ 1 ಗಂಟೆ ಮೊದಲು ಹಣ ಜಮೆ ಆಗಿರಬೇಕು. ಟೋಲ್ ದಾಟುವ 60 ನಿಮಿಷದ ಮೊದಲು ಫಾಸ್ಟ್ಯಾಗ್ ಆಕ್ಟಿವ್ ಇರಬೇಕು. ಟೋಲ್ ದಾಟಿದ 10 ನಿಮಿಷದವರೆಗೂ ಸಹ ಫಾಸ್ಟ್ಯಾಗ್ ಆಕ್ಟಿವ್ ಇರಬೇಕು. ಟೋಲ್ ಹತ್ರ ಬಂದು ರೀಚಾರ್ಜ್ ಮಾಡ್ತೀನಿ ರೀ ಅಂತ ಹೇಳಿ ಹಿಂದ್ಗಡೆ ಇರ್ತಕ್ಕಂಥ ವೆಹಿಕಲ್ಸ್ ತೊಂದರೆ ಕೊಟ್ರೆ, ಇದ್ಯಾವುದನ್ನು ಪಾಲಿಸದಿದ್ರೆ ಡಬಲ್ ಟೋಲ್ ಕಟ್ ಆಗುತ್ತೆ. ಟೋಲ್ ಗೇಟ್ ನಲ್ಲಿ ನೀವು ಮಾತೇ ಆಡೋ ಹಾಗಿಲ್ಲ. ಎಲ್ಲ ಅಕೌಂಟ್ ನಲ್ಲೇ ಮಾನಿಟರ್ ಆಗುತ್ತೆ. ಸುಮ್ಮನೆ ನಿಮ್ ಗಾಡಿ ತಗೊಂಡ್ಬರ್ಬೇಕು, ಟೋಲ್ ನಲ್ಲಿ ನಿಲ್ಲಿಸಬೇಕು, ಅದು ಸ್ಕ್ಯಾನ್ ಮಾಡುತ್ತೆ, ಹೋಗ್ತಾ ಇರಬೇಕು. ಅವಾಗ KYC ಅಪ್ಡೇಟ್ ಮಾಡಿಲ್ಲ ಅಂದ್ರೂ ಡಬಲ್ ಟ್ಯಾಕ್ಸ್. ಇನ್ಮೇಲೆ ಮನೆಯಿಂದ ಹೊರಡೋ ಮುನ್ನ ಫಾಸ್ಟ್ಯಾಗ್ ರೀಚಾರ್ಜ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಫಾಸ್ಟ್ಯಾಗ್ ಹಣ ಇಲ್ಲದೆ ಟೋಲ್ ನಲ್ಲಿ ಗಲಾಟೆ ಮಾಡ್ತಾ ಇರೋರು ಈ ಸುದ್ದಿಯನ್ನ ನೋಡಿ. ನೀವು ಟೋಲ್ ಹತ್ರ ಬಂದ್ಬಿಟ್ಟು ದುಡ್ಡು ಕಟ್ಟಾಗಿಲ್ಲ ಅಂದ್ರೆ ಅಯ್ಯಯ್ಯೋ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಅಲ್ಲಿ ರೀಚಾರ್ಜ್ ಮಾಡ್ಕೊಂಡು ಕುತ್ಕೊಂಡು ಅದು ರೀಚಾರ್ಜ್ ಆಗೋದಿಕ್ಕೆ ಒಂದಷ್ಟು ಟೈಮ್ ತಗೊಂಡು ಹಿಂದ್ಗಡೆ ಇರುವಂತ ವೆಹಿಕಲ್ಸ್ ಸಾಲುಗಟ್ಟಿ ನಿಂತ್ಕೊಂಡ್ಬಿಡುತ್ತೆ. 1-1.5 ಕಿಲೋಮೀಟರ್ 2 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗೋಗ್ಬಿಡುತ್ತೆ. ಆ ರೀತಿಯಾಗಿ ಆಗೋದಿಕ್ಕೆ ಇನ್ನು ಮುಂದೆ ಅವಕಾಶ ಇಲ್ಲ. ಯಾಕೆ ಅಂದ್ರೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈಗ ಚೇಂಜ್ ಮಾಡಲಾಗಿರುವಂತದ್ದು. ಫಾಸ್ಟ್ಯಾಗ್ ನಲ್ಲಿ ಹಣ ಇಲ್ಲದಿದ್ರೆ ಪ್ರವೇಶಕ್ಕೆ ಅಂದ್ರೆ ಟೋಲ್ ಪ್ರವೇಶಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಟೋಲ್ ಪ್ರವೇಶಕ್ಕೆ 1 ಗಂಟೆ ಮೊದಲೇ ಹಣ ಜಮೆ ಆಗಿರಬೇಕು. ನೀವೆಲ್ಲಿ ಟೋಲ್ ಕಟ್ಟಾಗುತ್ತೆ ಆ ಕಟ್ಟಾಗುವ ಸ್ಥಳಕ್ಕೆ ಅಂದ್ರೆ ಆ ಟೈಮ್ಗೂ ಮತ್ತು ನೀವು ಮುಂಚೆನೆ 1 ಅವರ್ ಮುಂಚೆನೆ ರೀಚಾರ್ಜ್ ಮಾಡ್ಕೊಂಡಿರ್ಬೇಕು ಇನ್ ಕೇಸ್ ಬ್ಯಾಲೆನ್ಸ್ ಇಲ್ಲದೆ ಇದ್ರೆ. ಟೋಲ್ ದಾಟುವ 60 ನಿಮಿಷದ ಮೊದಲು ಫಾಸ್ಟ್ಯಾಗ್ ಆಕ್ಟಿವ್ ಇರಬೇಕು. ಅಷ್ಟೇ ಅಲ್ಲ, ಟೋಲ್ ದಾಟಿದ 10 ನಿಮಿಷದವರೆಗೂ ಸಹ ಫಾಸ್ಟ್ಯಾಗ್ ಅನ್ನ ಆಕ್ಟಿವ್ ಅಲ್ಲೇ ಇಟ್ಕೊಂಡಿರ್ಬೇಕು. ಟೋಲ್ ಹತ್ರ ಬಂತು ಅಂತ ಆಗ ನೀವು ರೀಚಾರ್ಜ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಇಷ್ಟು ದಿನ ಏನಾಗ್ತಾ ಇತ್ತು, ಇಷ್ಟು ದಿನ ಇದೇ ಪಾಪ ಹೋಗ್ಲಿ ಬಿಡಿ ಅನ್ಬಿಟ್ಟು ಆ ಟೋಲ್ ಸಿಬ್ಬಂದಿಗಳು ಬಿಟ್ಬಿಡ್ತಾ ಇದ್ರು. ಒಂದು 2 ನಿಮಿಷ ಆಗುತ್ತಾ, 3 ನಿಮಿಷ ಆಗುತ್ತಾ, 5 ನಿಮಿಷ ಆಗುತ್ತಾ ಆಗ್ಲಿ ಅನ್ಬಿಟ್ಟು ಅವರು ರೀಚಾರ್ಜ್ ಮಾಡಿ ಅದು ಸ್ಕ್ಯಾನ್ ಆಗಿ ಆ ದುಡ್ಡು ಕಟ್ಟಾಗಿ ಇವ್ರು ಬಿಲ್ ಕೊಟ್ಟು ಆಮೇಲೆ ಆ ವೆಹಿಕಲ್ ಮೂವ್ ಆಗಿ ಆಮೇಲೆ ಹಿಂದ್ಗಡೆ ಇರೋರು ಜಗಳಕ್ಕೆ ಬಂದ್ಬಿಡ್ತಾ ಇದ್ರು. ಎಷ್ಟೋ ಸಲ ಗಲಾಟೆಗಳಾಗಿರ್ತಕ್ಕಂಥ ಉದಾಹರಣೆನ ನಾವು ನೋಡಿದೀವಿ. ಆದ್ರೆ ಇನ್ ಮುಂದೆ ಆ ರೀತಿಯಾಗಿ ಆಗೋದಿಲ್ಲ. ನೀವು ಅಲ್ಲಿಗೆ ಬಂದು ನೀವು ರೀಚಾರ್ಜ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿದ್ರೆ ಡಬಲ್ ಚಾರ್ಜ್ ಕಟ್ ಆಗುತ್ತೆ. ಸೊ ಈ ಹೊಸ ರೂಲ್ಸ್ ಅನ್ನ ಈಗ ಟೋಲ್ಗಳಲ್ಲಿ ಅಳವಡಿಸಲಾಗಿದೆ.